ನಂಗಡ ಪುತ್ತರಿರ ಅಡಿಕೆ ಪುಟ್ಟನ ಮಾಡಿದ್ದು ನಿಂಗಡ ಕೂಡ ಶೇರ್ ಮಾಡಿನುಳ್ಳ ಎಲ್ಲರಿಗೂ ಪುತ್ತರಿನ ಮೆರ ನಲ್ಲಾಮೆ ಬೈಂದವಿ ಅನ್ನನೆ ನಿಂಗ ಇದೇ ರೀತಿಲಿ ಒಮ್ಮ ಅಡಿಕೆ ಪುಟ್ಟು ಮಾಡಿದ್ದು ಏನನೇ ಬಂತಂದು ನಂಗೆ ಕಮೆಂಟಲ್ಲಿ ಅನ್ನೋದನ್ನ ಮರಕತ್ತಿ ಅನ್ನನೆ ನಾನು ಮಾಡಿನುಳ್ಳ ಅಡಿಗೆ ನಿಂಗೆ ಖುಷಿ ಆಚಂಗಿ ನಿಂಗಡ ಬೆಂದು ಚಂಗದಿಕ್ಕೆ ಶೇರ್ ಮಾಡಿಯೋಳಿ ಅನ್ನನೆ ಲೈಕ್ ಮಾಡಿ ನಾಡ ಚಾನಲ್ನ ನೋಡಿ. ನಮಸ್ತೆ ಎಲ್ಲರನ್ನ ಸುಸಿಸ್ ಕಿಚನ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ಅಡಿಗೆ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನು ಮಾಡುವ ಅಡಿಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಹೆಚ್ಚು ಶೇರ್ ಮಾಡಿ ಲೈಕ್ ಮಾಡೋದನ್ನ ಮರಿಬೇಡಿ. ಅಕ್ಕಿನ ಚೆನ್ನಾಗಿ 3 ರಿಂದ 4 ಬಾರಿ ತೊಳೆದು ರೂಮ್ ಒಳಗಡೆನೆ ಒಂದು ಬಿಳಿ ಬಟ್ಟೆಯಲ್ಲಿ ಹಾಕಿ ಒಣಗಿಸ್ಕೊಳ್ಳೋಣ. ನೀವು ಮನೆಯಲ್ಲಿ ಬಳಸುವ ಯಾವುದೇ ಅಕ್ಕಿ ಆದರೂ ನಡೆಯುತ್ತೆ. ಇದನ್ನು ಮತ್ತೆ ಹುರ್ಕೊಳ್ಳುವಂಥದ್ದು ಇದೆ. ಬಿಸಿಲಲ್ಲಿ ಒಣಗಿಸೋಕ್ಕೆ ಹೋಗಬಾರ್ದು, ಅದಷ್ಟು ಚೆನ್ನಾಗಾಗಲ್ಲ. ಖಡಕ್ಕಾಗಿ ಕೂಡ ಡ್ರೈ ಆಗಬಾರ್ದು. ಅಕ್ಕಿ ಈ ರೀತಿಯಲ್ಲಿ ಒಣಗಿರಬೇಕು. ಇದನ್ನು ಇವಾಗ ಫ್ರೈ ಮಾಡ್ಕೊಳ್ಳೋಣ ಹೊಂಬಣ್ಣ ಬರುವ ಹಾಗೆ. ಒಂದು ಪಾತ್ರೆ ಬಿಸಿಗೆ ಇಟ್ಕೊಂಡು ಅಕ್ಕಿನ ಹುರ್ಕೊಳ್ಳೋಣ. ಹೊಂಬಣ್ಣ ಬರುವ ಹಾಗೆ ಹುರಿಬೇಕು. ಆವಾಗ ಅಡಿಕೆ ಹಿಟ್ಟು ತುಂಬ ಚೆನ್ನಾಗಾಗುತ್ತೆ. ಅಡಿಕೆ ಪುಟ್ಟು ಮಾಡಿದ ಮೇಲೆ ಹಬೆಯಲ್ಲಿ ಕೂಡ ಬೇಯಿಸ್ಕೊಳ್ಳುವಂಥದ್ದಿದೆ. ನಿಧಾನ ಉರಿಯಲ್ಲಿ ಹುರ್ಕೊಳ್ಳೋಣ. ಈ ಹದದಲ್ಲಿ ಹೊಂಬಣ್ಣ ಬರುವ ಹಾಗೆ ಫ್ರೈ ಮಾಡ್ಕೊಳ್ಬೇಕು. ಒಂದೊಳ್ಳೆ ಪರಿಮಳ ಬರುತ್ತೆ ಅಕ್ಕಿ ಹುರಿದಾಗ. ಇದನ್ನು ತಣ್ಣಗಾದ ಮೇಲೆ ಪೌಡ್ರ್ ಮಾಡ್ಕೊಳ್ಳುವಂಥದ್ದು. ಅಕ್ಕಿ ತಣ್ಣಗಾಗಿದೆ, ಇವಾಗ ಪುಡಿ ಮಾಡ್ಕೊಳ್ಳೋಣ. ಒಂದು ಜಾರಿಗೆ ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಜಾಸ್ತಿ ಅಡಿಕೆ ಪುಟ್ಟು ಮಾಡುವವರೆಲ್ಲ ಮಿಲ್ಲಿಗೆ ಕುಟ್ಟು ಮಾಡಿಸ್ಕೊಳ್ಬೋದು. ನಮ್ಮ ಹುತ್ತರಿ ಹಬ್ಬದಲ್ಲಿ ಇದು ವಿಶೇಷವಾದ ಒಂದು ಅಡಿಕೆ ಪುಟ್ಟಾಗಿರುತ್ತೆ. ಬಾಳೆಹಣ್ಣಿನ ತಂಬಿಟ್ಟು ಮತ್ತು ಅಡಿಕೆ ಪುಟ್ಟು ತುಂಬ ವಿಶೇಷ ನಮ್ಮ ಹುತ್ತರಿ ಹಬ್ಬಕ್ಕೆ. ಈ ಹದದಲ್ಲಿ ನೈಸಾಗಿ ಪೌಡ್ರ್ ಮಾಡ್ಕೊಂಡಿರಬೇಕು. ಒಂದು ಪಾತ್ರೆ ಬಿಸಿಗೆ ಇಟ್ಕೊಂಡು ಅಡಿಕೆ ಪುಟ್ಟು ಮಾಡೋಕ್ಕೆ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. 1/4 ಕಪ್ಪಷ್ಟು ನೀರು ಸೇರಿಸ್ಕೊಳ್ತೀನಿ. ಅಳತೆ ನಿಮಗೆ ನಾನು ಹೇಳ್ತಾ ಇದ್ದೀನಿ. ಫಸ್ಟ್ ಟೈಮ್ ಮಾಡೋರು ಅಳತೆ ಇದ್ರೆ ಒಳ್ಳೇದಲ್ವಾ ಮಾಡ್ಕೊಳ್ಳೋದು. ಹಾಗಾಗಿ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. 1 ಚಮಚದಷ್ಟು ತುಪ್ಪ ಸೇರಿಸ್ಕೊಳ್ಳೋಣ. ನೀರು ಈ ಹದದಲ್ಲಿ ಬಿಸಿ ಆಗುವಾಗ 1 ಚಮಚದಷ್ಟು ಅಡಿಕೆ ಪುಟ್ಟು ಪೌಡ್ರನ್ನು ಸೇರಿಸ್ಕೊಳ್ಳೋಣ. ಎಲ್ಲೂ ಗಂಟಾಗದಿರಲಿ ಅಂತ ಈ ಮೆಥಡನ್ನು ಫಾಲೋ ಮಾಡಿ. ಈಸಿಯಾಗಿ ನಿಮಗೆ ಗಂಟಾಗದೆ ಹಿಟ್ಟು ರೆಡಿ ಮಾಡ್ಕೊಳ್ಬೋದು. ಸೇಮ್ ನೀವು ರಾಗಿ ಮುದ್ದೆ ಎಲ್ಲ ಮಾಡ್ತಿರಲ್ಲ ಅದೇ ಥರ ಮಾಡಿಕೊಂಡ್ರೆ ಆಯಿತು. ಅಂದರೆ ಸ್ವಲ್ಪ ಗಟ್ಟಿಯಾಗಿರಲಿ ಅಷ್ಟೇ. 2 ಟೇಬಲ್ ಸ್ಪೂನಷ್ಟು ಕಪ್ಪು ಎಳ್ಳನ್ನು ಹುರಿದು ಇಟ್ಕೊಂಡಿದ್ದೀನಿ. ನಾವು ಯಾವ ಕಪ್ಪಲ್ಲಿ ಅಕ್ಕಿ ತೊಗೊಂಡಿದ್ದೀವಿ ಅದೇ ಕಪ್ಪಲ್ಲಿ ಬೆಲ್ಲ ಪುಡಿಯನ್ನು ಸೇರಿಸ್ಕೊಳ್ಬೇಕು. ನಿಮಗೆ ಸಿಹಿ ಜಾಸ್ತಿ ಬೇಕು ಅಂದರೆ 1/4 ಕಪ್ಪಷ್ಟು ಕೂಡ ಸೇರಿಸ್ಕೊಳ್ಬೋದು. ನಾನು 1 ಕಪ್ಪಷ್ಟು ಸೇರಿಸ್ಕೊಳ್ತೀನಿ. ಹಾಗೆ ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿ ತಗೊಳ್ಳೋಣ. ಬೆಲ್ಲ ಸೇರಿಸ್ಕೊಳ್ಳೋಣ. ಬೆಲ್ಲ ನೀರು ಮಾಡಿ ಕೂಡ ಸೇರಿಸ್ಕೊಳ್ಬೋದು, ಇಲ್ಲ ಹಾಗೆ ಕೂಡ ಹಾಕೊಳ್ಬೋದು. ಸಿಹಿ ನಿಮಗೆ ಜಾಸ್ತಿ ಬೇಕು ಅಂದರೆ ನೀವು ಬೆಲ್ಲ ಇನ್ನೂ ಸ್ವಲ್ಪ ಹಾಕೊಳ್ಬೋದು. ಬೆಲ್ಲ ಹಾಕಿದ ಮೇಲೆ ನೀರು ಈ ಹದದಲ್ಲಿ ಕುದಿತಾ ಇರುವಾಗ ಸ್ವಲ್ಪ ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳೋಣ. ಹಿಟ್ಟು ಈ ಹದದಲ್ಲಿ ಗಟ್ಟಿಯಾಗುವಾಗ ಹುರಿದು ಇಟ್ಕೊಂಡ ಎಳ್ಳನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡು ಆದ ಮೇಲೆ ಉರಿ ಕಡಿಮೆ ಮಾಡಿಕೊಂಡು ಒಂದು 3 ರಿಂದ 4 ನಿಮಿಷ ಮುಚ್ಚಿ ಬೇಯಿಸ್ಕೊಳ್ಳೋಣ. ತಣ್ಣಗಾದ ಮೇಲೆ ನೀಟಾಗಿ ನಾದಿ ಕಲಿಸ್ಕೊಂಡು ಆಮೇಲೆ ಉಂಡೆ ಕಟ್ಟುವಂಥದ್ದು. ಸಾಂಪ್ರದಾಯಿಕವಾಗಿ ನಮ್ಮ ಅಡುಗೆಗಳನ್ನು ಮಾಡೋದೇ ಒಂದು ಚಂದ.
ತುಂಬ ಚೆನ್ನಾಗೂ ಕೂಡ ಇರುತ್ತೆ, ಆರೋಗ್ಯಕರ ಕೂಡ ಆಗಿರುತ್ತೆ. ಮುಚ್ಚಿ ಒಂದು 3ರಿಂದ 4 ನಿಮಿಷ ಬೇಯಿಸ್ಕೊಳ್ಳೋಣ. ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಸಾಕಿದು ಬೇರೆ ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿ ತಣ್ಣಗಾಗಲು ಬಿಡೋಣ. ತುಂಬ ಜನರ ರಿಕ್ವೆಸ್ಟ್ ಇತ್ತು, ಕೊಡಗಿನಲ್ಲಿ ಮಾಡುವಂಥ ಅಡುಗೆಗಳನ್ನು ಮಾಡಿ ಅಪ್ಲೋಡ್ ಮಾಡಿ ಮೇಡಮ್ ಅಂತ. ಎಲ್ಲ ಅಡುಗೆಗಳನ್ನು ಮಾಡಿ ಅಪ್ಲೋಡ್ ಮಾಡಲು ಪ್ರಯತ್ನ ಮಾಡ್ತಾ ಇದ್ದೀನಿ. ನನ್ನ ಚಾನಲಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಹಾಗೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಫಸ್ಟ್ ಟೈಮ್ ನನ್ನ ಚಾನಲಿಗೆ ನೀವು ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ. ಇದನ್ನು ತಣ್ಣಗಾಗಲು ಬಿಡೋಣ. ಈಗ ಬಾಳೆಹಣ್ಣಿನ ತಂಬಿಟ್ಟು ಕೂಡ ನಮ್ಮ ಹುತ್ತರಿ ಹಬ್ಬದ ವಿಶೇಷವಾದ ತಿನಿಯಾಗಿರುತ್ತೆ. ಮುಂದೆ ಅದನ್ನು ಕೂಡ ಮಾಡಿ ಅಪ್ಲೋಡ್ ಮಾಡ್ತೀನಿ. ನಾವು ಹುತ್ತರಿ ಹಬ್ಬ ಅಂದರೆ ಹೊಸ ಅಕ್ಕಿನ ಮನೆಗೆ ತರುವುದನ್ನು ಹುತ್ತರಿ ಹಬ್ಬ ಅಂತ ಹೇಳಿ ಸುಗ್ಗಿ ಟೈಪ್ ನಾವು ಮಾಡ್ತೀವಿ. ನಮ್ಮ ಭಾಷೆಯಲ್ಲಿ, ಕೊಡವ ಭಾಷೆಯಲ್ಲಿ ಪುತ್ತರಿ ನಮ್ಮೆ ಅಥವಾ ಪುತ್ತರಿ ಪೌದು ಅಂತ ಹೇಳ್ತೀವಿ ನಾವು. ತುಂಬ ವಿಶೇಷವಾದ ಹಬ್ಬ ಇದು. ನಮಗೆ ಎಲ್ಲರೂ ಸೇರಿ ಮಾಡುವಂಥ ಒಂದು ಹಬ್ಬ ಆಗಿರುತ್ತೆ. ಹಿಟ್ಟು ತಣ್ಣಗಾಗಿದೆ. ಸ್ವಲ್ಪ ಕೈಗೆ ತುಪ್ಪ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಅಡಿಕೆ ಪುಟ್ಟು ಬೆಂದಾದ ಮೇಲೆ 2 ಥರದಲ್ಲಿ ಮಾಡ್ಕೊಳ್ಬೋದು. ಒಂದು ಬೇಯಿಸಿ ಹಾಗೆ ತಿನ್ನೋದು ಕಡುಬು ಟೈಪಲ್ಲಿ, ಇನ್ನೊಂದು ತುಪ್ಪದಲ್ಲಿ ಫ್ರೈ ಮಾಡಿ ತಿನ್ನುವಂಥದ್ದು. ಅದು 1 ವಾರದಿಂದ 15 ದಿವಸದವರೆಗೆ ಇಡ್ಬೋದು. ಕೈಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಳ್ಳುವಂಥದ್ದು. ಈ ರೀತಿಯಲ್ಲಿ ಸಣ್ಣದಾದ ಉಂಡೆ ತಗೊಂಡು ಅಡಿಕೆಯಷ್ಟೇ ದಪ್ಪದಲ್ಲಿ ಉಂಡೆ ಕಟ್ಕೊಂಡ್ರೆ ಆಯಿತು. ಈ ರೀತಿಯಲ್ಲಿ ಮಾಡ್ಕೊಳ್ಳೋದ್ರಿಂದ ಇದಕ್ಕೆ ನಾವು ಅಡಿಕೆ ಹಿಟ್ಟು ಅಂತ ಕರಿತೀವಿ. ಈ ರೀತಿಯ ಒಂದು ತೂತ ಇರುವ ತಟ್ಟೆ ತಗೊಂಡು ಒಂದು ಕಾಟನ್ ಬಟ್ಟೆನ ಮೇಲೆ ಹಾಕೊಳ್ಳೋಣ. ಈ ರೀತಿಯಲ್ಲಿ ಇದರ ಮೇಲೆ ಹಾಕಿದಾಗ ನಾವು ಸಣ್ಣ ಸಣ್ಣ ಅಡಿಕೆ ಪುಟ್ಟನ್ನು ಮಾಡಿ ಹಾಕಿದಾಗ ತಗೊಳಕ್ಕೆ ಈಸಿ ಆಗುತ್ತೆ ಅಂತ ಈ ರೀತಿಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಇಡ್ಲಿ ಪಾತ್ರೆಯಲ್ಲಿ ನೀರು ಕೂಡ ಬಿಸಿಗಿಟ್ಕೊಂಡಿದ್ದೀನಿ. ಈ ಹದದಲ್ಲಿ ನಮ್ಮ ಅಡಿಕೆ ಪುಟ್ಟು ರೆಡಿ ಆಗಿದೆ. ಒಂದು 15 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಇಡ್ಲಿ ಪಾತ್ರೆಯಲ್ಲಿ ನೀರು ಬಿಸಿಯಾಗಿರಬೇಕು. ಅಡಿಕೆ ಪುಟ್ಟು ಈ ರೀತಿಯಲ್ಲಿ ಬೆಂದಿದೆ. ಇವಾಗ ಒಂದು ಪಾತ್ರೆಗೆ ತಗೊಳ್ಳೋಣ. ಸ್ವಲ್ಪ ಅಡಿಕೆ ಪುಟ್ಟನ ತೆಗೆದು ಫ್ರೈ ಮಾಡ್ಕೊಳ್ಳೋಣ. ಇನ್ನು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕೊಂಡು ಹಾಗೆ ತಿನ್ನುವಂಥದ್ದು. ಒಂದು ಪಾತ್ರೆ ಬಿಸಿಗೆ ಇಟ್ಕೊಂಡು 2 ಚಮಚದಷ್ಟು ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ. ತುಪ್ಪ ಬಿಸಿಯಾಗಿದೆ. ಅಡಿಕೆ ಪುಟ್ಟನ ಸೇರಿಸ್ಕೊಳ್ಳೋಣ. ನಿಧಾನವಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದನ್ನು ಒಂದು ವಾರ 15 ದಿನ ಇಟ್ಟು ತಿನ್ನುವಂಥದ್ದು. ಅಷ್ಟು ಚೆನ್ನಾಗಾಗುತ್ತೆ. ಈ ಹದದಲ್ಲಿ ರೆಡಿ ಮಾಡಿಕೊಂಡ್ರೆ ಸಾಕು. ಇವಾಗ ಟೇಸ್ಟ್ ಮಾಡ್ಕೊಳ್ಳೋಣ.
ಎರಡೂ ಥರದ ಅಡಿಕೆ ಪುಟ್ಟು ಈ ರೀತಿಯಲ್ಲಿ ರೆಡಿಯಾಗಿದೆ. ಒಮ್ಮೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ನಿಮ್ಮ ಕಮೆಂಟ್ ಓದಲು ಕಾಯ್ತಾ ಇರ್ತೇನೆ. ಹಾಗೆ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಮುಂದೆ ಅದ್ಭುತವಾದ ಹೊಸ ರುಚಿಯ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ತುಂಬ ಹೃದಯದ ಧನ್ಯವಾದಗಳು.